ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷ ಏನಂದರೆ, ನಾನು ಎರಡನೇ ಮಗಳಿಗೆ ಮೊದಲನೇ ಮುಡಿ ತೆಗೆಸ್ತಾ ಇರೋದು. ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ಏನಿದೆ ಮುಂದಿನ ಅಪ್ಡೇಟ್ ಏನು ಅಂತ ಹೇಳ್ತೀನಿ ಅಂತ. ಸೊ ಈ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗಿದ್ದೀವಿ ಮುಡಿ ತೆಗ್ಸೋಕ್ಕೆ. ಸೊ ಅದಕ್ಕೆ ತುಂಬ ರಶ್ ಏನು ಇರಲಿಲ್ಲ, ಸ್ವಲ್ಪ ಜನನೇ ಇದ್ದಿದ್ದು. ಸೊ ನನ್ನ ಮಗಳು ಕೂಡ ಸೈಲೆಂಟಾಗಿ ಇದೆ. ಈ ಮುಡಿ ತೆಗೆಯೋದು ನೋಡ್ತಾ ಇದ್ರೆ ನನಗೆ ನನ್ನ ದೊಡ್ಡ ಮಗಳದೇ ನೆನಪಾಗುತ್ತೆ. ಅವಳಿಗೂ ಕೂಡ ಮೊದಲನೇ ಮುಡಿ ಮಹದೇಶ್ವರ ಬೆಟ್ಟದಲ್ಲೇ ಕೊಟ್ಟಿದ್ದು. ಸೊ ಅವಳು ಅದರಲ್ಲಿ ಫಸ್ಟ್ನೇ ಮುಡಿನಲ್ಲಿ ಯಾವುದೇ ಥರ ಗಲಾಟೆ ಮಾಡದೆ ಅಳದೆ ಸಮಾಧಾನವಾಗೇ ಇದ್ಲು. ಬಟ್ ಎರಡನೇ ಮುಡಿ ಕೊಟ್ಟಾಗ ತುಂಬ ಗಲಾಟೆ ಮಾಡಿ ಎತ್ಬಿಟ್ಲು. ನನ್ನ ದೊಡ್ಡ ಮಗಳದು ಎರಡನೇ ಮುಡಿದು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಅದ್ರಲ್ಲಿ ತುಂಬ ಗಲಾಟೆನೇ ಮಾಡಿದ್ದಾಳೆ. ಸೊ ನನ್ನ ಚಿಕ್ಕ ಮಗಳು ಸೈಲೆಂಟಾಗಿದ್ದಾಳೆ. ಸೊ ನೋಡಬೇಕು ಮುಂದೆ ಅಳ್ತಾಳೆ ಏನೋ ಗೊತ್ತಿಲ್ಲ. ಕೆಲವೊಂದು ಮಕ್ಕಳು ಕೂಡ ತುಂಬ ಹಠ ಮಾಡಿ ಗಲಾಟೆ ಮಾಡ್ತವೆ. ನಾವು ಮೊದಲೇ ಹೇಳಿದ್ವಿ ಇವಾಗ ಮುಡಿ ತೆಗಿಯೋರಿಗೆ, ನತ್ತಿ ಮೇಲೆ ಇನ್ನೂ 9 ತಿಂಗಳಿಗೇ ಪೂರ್ತಿ ಕೂಡಿರಲ್ಲ, ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಾಗಿ ಮಾಡಿ ಅಂತ. ನಾವು ಹೇಳಿದ್ರು ಹೇಳ್ದೇ ಇದ್ರೂ ಅವ್ರು ಜಾಗ್ರತೆಯಾಗಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ತುಂಬ ಮಕ್ಕಳಿಗೆ ಮುಡಿ ತೆಗೆದಿರೋ ಅನುಭವ ಇರುತ್ತೆ. ಹಾಗಾಗಿ ಮುಡಿ ತೆಗಿಯೋರ್ಗು ಕಷ್ಟ ಆಗಲಿಲ್ಲ, ಯಾಕಂದರೆ ಅವಳು ಏನು ಹಠ ಮಾಡಿದೆ ಸುಮ್ಮನೆ ಕೂತಿದ್ಲಲ್ಲ. ಸೊ ಹಂಗಾಗಿ ಅವ್ರಿಗೂ ಏನು ಕಷ್ಟ ಆಗಲಿಲ್ಲ, ಈಸಿಯಾಗಿ ತೆಗೆದ್ರು. ನನ್ನ ಮಗಳು ಕೂದಲು ಕೂಡ ಕಮ್ಮಿ ಇತ್ತು, ಸೊ ಬೇಗನೆ ಆಯಿತು. ಅವಳು ಹುಟ್ಟಿದಾಗ ತುಂಬ ತಲೆ ತುಂಬ ಕೂದಲಿತ್ತು. ಬಟ್ ಆಮೇಲೆ ಸ್ವಲ್ಪ ದಿನ ಆಗ್ತಾ ಕೂದಲು ಉದ್ರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಪೂರ್ತಿ ಕೂದಲು ಇತ್ತು, ಬಟ್ ಉದ್ದ ಜುಟ್ಟಾಕೋಷ್ಟೇನು ಕೂದಲು ಇರಲಿಲ್ಲ. ಅದೇ ಇದೇ 9 ತಿಂಗಳಿಗೇ ನನ್ನ ಮಗಳಿಗೆ ಆ ಏಜ್ನಲ್ಲಿ ಒಂದು ಜುಟ್ಟು ಹಾಕೋಷ್ಟು ಕೂದಲಿತ್ತು. ಬಟ್ ನನ್ನ ಚಿಕ್ಕ ಮಗಳಿಗೆ ಎಲ್ಲ ಉದುರೋಗ್ತಿತ್ತು. ನೆಕ್ಸ್ಟ್ ಈಗ ಮುಡಿ ಕೊಟ್ಟಮೇಲೆ ಹೇಗೆ ಬರುತ್ತೋ ನೋಡಬೇಕು. ಅಂತೂ ಇಂತೂ ಹಂಗೆ ಕೂಡಿಸ್ಕೊಂಡ್ರು, ಯಾವ ಕಡೆ ಕೂಡಿಸ್ಕೊಂಡ್ರು ಹಂಗೆ ಸೈಲೆಂಟಾಗೆ ಕೂತಿದ್ದು. ಆ ಕಡೆ ಈ ಕಡೆ ಅಲ್ಲಾಡಲಿಲ್ಲ, ಕಮಕ್ ಕಿಮಿಕ್ ಅನ್ನಲಿಲ್ಲ. ಸೊ ಸೈಲೆಂಟಾಗೇ ಇತ್ತು. ಇಂಥ ಚಿಕ್ಕ ಪುಟ್ಟ ವಿಷಯಗಳೇ ನಮಗೆ ಖುಷಿ ನೀಡೋದು. ಇಂಥ ವಿಡಿಯೋಗಳನ್ನ ನಾವು 10 ವರ್ಷ ಬಿಟ್ಕೊಂಡು ನೋಡಿದ್ರೆ ನಮಗೆ ಖುಷಿಯಾಗುತ್ತೆ. ಸೊ ಇವೆಲ್ಲ ಒಂದು ಮೆಮೊರೇಬಲು, ಒಂದು ಸುಂದರ ನೆನಪುಗಳಷ್ಟೇ. ಮುಡಿ ತೆಗಿಯೋರು ಕೂಡ ತುಂಬ ತಾಳ್ಮೆಯಾಗಿ ಸಮಾಧಾನವಾಗಿ ನಿಧಾನವಾಗಿ ತೆಗೆದ್ರು. ಎಲ್ಲೂ ಕೂಡ ಒಂದು ಸಣ್ಣ ಸ್ಕ್ರ್ಯಾಚ್ ಕೂಡ ಆಗಿರಲಿಲ್ಲ. ಅಷ್ಟು ಚೆನ್ನಾಗಿ ಮುಡಿ ತೆಗೆದ್ರು. 2 ರಿಂದ 3 ನಿಮಿಷದೊಳಗಡೆ ಮುಡಿ ಕಂಪ್ಲೀಟಾಗಿ ತೆಗೆದುಬಿಟ್ರು. ಅಂತೂ ಇಂತೂ ಕೊನೆಗೂ ಮುಡಿ ತೆಗೆದಿದ್ದು ಮುಗೀತು. ನೆಕ್ಸ್ಟು ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಹೇಗೆ ಕಾಣಿಸ್ತಾಳೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನನ್ನ ಮಗಳಿಗೆ ನೇಮಿಂಗ್ ಲೆಟರು ಈಯಿಂದ ಬಂದಿದೆ, ನಾವಿನ್ನೂ ಹೆಸರಿಟ್ಟಿಲ್ಲ. ಮನೆಯಲ್ಲಿ ಪ್ರೀತಿಯಿಂದ ಇಂಪು ಅಂತ ಕರಿತೀವಿ ಅಷ್ಟೇ. ಸೊ ನಿಮಗೇನಾದರೂ ಈಗಿಂದ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.